ತ್ಯಾಮಗೊಂಡ್ಲು ಪಟ್ಟಣ ಅಭಿವೃದ್ಧಿಗೆ ಈಗಾಗಲೇ ಚಾಲನೆ ನೀಡಿದ್ದೇವೆ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಮುಖ್ಯ ರಸ್ತೆಯ ತಾವರೆಕೆರೆ ಮಣ್ಣೆ ಕುಂಡಬೊಮ್ಮನಹಳ್ಳಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಾಸುದೇವ ಮೂರ್ತಿ ಮತ್ತು ಪಕ್ಷದ ಗಣ್ಯ ವ್ಯಕ್ತಿಗಳು ಗ್ರಾಮಸ್ಥರು ಎಲ್ಲರೂ ಸೇರಿ ಭೂಮಿ ಪೂಜೆ ಮಾಡಿದರು. ನಂತರ ಶಾಸಕರಿಗೆ ತ್ಯಾಮಗೊಂಡ್ಲು ಗ್ರಾಮಸ್ಥರು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ನನ್ನ ಗುರಿ ಒಂದೇ, ನೆಲಮಂಗಲದಲ್ಲಿ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸುವುದು. ವಿರೋಧ ಪಕ್ಷದವರು ನನ್ನ ಅಭಿವೃದ್ಧಿ ಸಹಿಸಲಾರದೆ ನನ್ನ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾನು ಅವರ ಯಾವುದೇ ಮಾತಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಬದಲಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿಯಲ್ಲಿ ಅವರಿಗೆ ಉತ್ತರ ಕೊಡುತ್ತೇನೆ. ನೆಲಮಂಗಲ ಜನರು ತುಂಬಾ ಬುದ್ಧಿವಂತರು, ಅವರಿಗೆ ಜ್ಞಾನ ಇದೆ. ಅವರು ಯಾವುದು ಸರಿ ಯಾವುದು ತಪ್ಪು ಎಂದು ಅದಕ್ಕೆ ಮಾಜಿ ಶಾಸಕರಿಗೆ ನೆಲಮಂಗಲದ ಜನರು ತಕ್ಕ ಉತ್ತರವನ್ನು ನೀಡಿದ್ದಾರೆಂದು ತಿಳಿಸಿದರು. ಅನುದಾನಕ್ಕೆ ತ್ಯಾಮಗೊಂಡ್ಲುವಿಂದ ಮುದ್ಲಿಂಗನಹಳ್ಳಿ ಮಾರ್ಗವಾಗಿ ನಮ್ಮ ಕೊರಟಗೆರೆ ಇಡಿವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಮ್ಮೆಲ್ಲ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೇನೆ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳಿದ್ದೇನೆ. ಜೊತೆಗೆ ಇಲ್ಲಿ ನಮಗೆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಸ್ಥಳ ಸಿಗ್ತದೆ, ಅಲ್ಲೆಲ್ಲ ಈಗಿರ್ತಕ್ಕಂಥ ರಸ್ತೆಯನ್ನು ಅಗಲೀಕರಣ ಮಾಡಿ ವಿಸ್ತರಿಸಿ, ಲೆಂತ್ ಕಡಿಮೆ ಆದರೂ ಪರವಾಗಿಲ್ಲ, ನೀವು ವಿಸ್ತರಣೆ ಮಾಡಿರಿ, ಸಾರ್ವಜನಿಕರು ಹೆಚ್ಚಿಗೆ ಓಡಾಡ್ತಾರೆ ಅಂತ ಹೇಳಿ ನಾನು ಕಾಂಟ್ರಾಕ್ಟರ್ಗೆ ಮತ್ತು ಇಂಜಿನಿಯರ್ಗೆ ತಿಳಿಸ್ತೀನಿ. ಒಪ್ಕೊಂಡಿದ್ದಾರೆ. ಕೆಲವು ಕಡೆ ರಸ್ತೆ ಅಗಲೀಕರಣ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಸೋಲೂರು ಹೋಬಳಿಗೆ ಸಂಬಂಧಪಟ್ಟಂತೆ ಈಗ ಸೋಲೂರು ಹೋಬಳಿಯ ಜನತೆಯ ಕನಸು ಒಂದು ಹೋರಾಟ. ಅವರೇನು ನ್ಯಾಯ ಕೇಳ್ತಾ ಇದ್ರು ಅದಕ್ಕೆ ನಾನು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲೂ ಸಹ ಎಲ್ಲ ಊರುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಾನು ಪ್ರವಾಸಕ್ಕೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಚುನಾವಣಾ ಪೂರ್ವದಲ್ಲಿ ಮತ್ತು ಚುನಾವಣಾ ನಂತರದಲ್ಲಿ, ಚುನಾವಣಾ ಪೂರ್ವದಲ್ಲಿ ಒಂದು ಕಂಡೀಷನ್ನೇ ಹಾಕಿದ್ರು, ನೀವು ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸ್ಕೊಡ್ಲೇಬೇಕು, ನಮಗೆ ಆಡಳಿತಾತ್ಮಕವಾಗಿ ಭಾಳ ತೊಂದರೆ ಆಗ್ತದೆ, ಮಾಗಡಿಗೆ ನಾವು ಹೋದರೆ ಕೆಲಸ ಕಾರ್ಯಗಳಾಗಲ್ಲ, ರಾಮನಗರಕ್ಕೆ ಹೋಗಬೇಕು, ರಾಮನಗರದಲ್ಲಿ ಹೋದರೆ ಅಧಿಕಾರಿಗಳು ಸ್ಪಂದಿಸೋದಿಲ್ಲ, ಓಟ್ ಹಾಕೋದು ನೆಲಮಂಗಲಕ್ಕೆ ನಮ್ಮ ಕೆಲಸ ಆಗೋದು ಮಾಗಡಿಲಿ ಆಡಳಿತಾತ್ಮಕವಾಗಿ ತಾಂತ್ರಿಕವಾಗಿ ಅದು ತೊಂದರೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದರು. ನಾನು ಸಹ ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ, ನೀವು ನನಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಸರ್ಕಾರ ಬಂದರೆ ಈ ಕೆಲಸವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ. ಚುನಾವಣೆ ನಂತರದಲ್ಲೂ ನಾನು ಶಾಸಕನಾದಮೇಲೆ ಪ್ರತಿ ಹಳ್ಳಿಗೂ ಕೇಳೋರು, ನೀವು ಶಾಸಕನಾಗಿ 2 ವರ್ಷ ಆಯಿತು, ಇನ್ನೂ ಸೇರಿಸಲಿಲ್ಲ, ಈ ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಿ ಅಂತ ಭಾಳ ವಿನಂತಿಯನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ನನಗೂ ಸಹ ಶಾಸಕನಾದಮೇಲೆ ಅನುಭವ ಆಗ್ತಾಯಿತ್ತು. ಜನ ಹೇಳ್ತಾ ಇದ್ದಿದ್ದು ಸತ್ಯ. ನಾನು ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಇದುವರೆಗೂ ಸಹ ನಾನು ಹೊರಕೊಡೋಕ್ಕಾಗಲಿಲ್ಲ. ಬಗರು ಕುಂ ಕಮಿಟಿ ಮಾಗಡಿಲಿರ್ತಿತ್ತು, ಒಂದು ಸದಸ್ಯರು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಮ್ಮ ಶಿಕ್ಷಕರು ನನ್ನ ಕ್ಷೇತ್ರದಲ್ಲೇ ಸೇರಿದ್ರು ಸಹ ಅವರು ಶಿಕ್ಷಕರ ದಿನಾಚರಣೆ ನಾನು ಗೌರವ ಕೊಡೋಕ್ಕಾಗ್ತಿರಲಿಲ್ಲ, ಎಲ್ಲ ಮಾಗಡಿಗೆ ಹೋಗಬೇಕಾಗಿತ್ತು. ನೂರಾರು ಹೇಳಿದ್ರೆ ಅದಕ್ಕೆ ಒಂದು ಗಂಟೆಗಳ ಬಿಟ್ಟಲೇಬೇಕಾಗ್ತದೆ. ಹಾಗಾಗಿ ಆ ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನಾನು ನನ್ನ ಕ್ಷೇತ್ರದ ಸೋಲೂರು ಹೋಬಳಿ ಜನತೆಯ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಎಲ್ಲ ನನಗೆ ಸಹಕಾರ ಕೊಟ್ಟು ಸೋಲೂರು ಹೋಬಳಿ ಜನತೆಗೆ ನ್ಯಾಯ ಸಿಗುವಂತೆ ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಸೇವಕನಾಗಿ ಸರ್ಕಾರ ನಮ್ಮ ಹೋಬಳಿಯ ಸೋಲೂರು ಹೋಬಳಿಯ ಜನತೆಗೆ ಗೌರವ ಕೊಟ್ಟು ಬೇಡಿಕೆಯನ್ನು ಈಡೇರಿಸಿದ ಸಂದರ್ಭದಲ್ಲಿ ಅವರಿಗೆ ನಾವೊಂದು ಕೃತಜ್ಞತೆಯನ್ನು, ಗೌರವವನ್ನು, ಒಂದು ಧನ್ಯವಾದವನ್ನು ಸಮರ್ಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಹೋಗಿ ಅವರಿಗೆ ಧನ್ಯವಾದ ಸಮರ್ಪಿಸ್ತೀನಿ. ಪಂಚಾಯತಿ ಆ ಹಿನ್ನೆಲೆ 2 ಬಸ್ ಬೇರೆ ಹೌದು. ನಾನು ರಾಮಲಿಂಗಾರೆಡ್ಡಿ ಅವರು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬಸ್ ಬೇಕು ಅಂತ ಕೇಳ್ತಾರೆ ಅಲ್ಲೆಲ್ಲ ಪತ್ರವನ್ನು ಕೊಟ್ಟಿದ್ದೆ. ಮತ್ತು ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಸುಮಾರು ಜನ ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮ ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಹೊಂದ್ಕೊಂಡಿರ್ತಕ್ಕಂಥ ಜಿಲ್ಲೆ ಶಾಸಕರುಗಳು ಒತ್ತಾಯವನ್ನು ಮಾಡಿದ್ದು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.